ನಮಸ್ತೆ. PVC ಪೈಪಿನಲ್ಲಿ ಕಾಳುಮೆಣಸು ಕೃಷಿ ಮಾಡೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಇದೀಗ 6 ತಿಂಗಳಾಯಿತು. ತುಂಬಾ ಚೆನ್ನಾಗಿ ಬೆಳವಣಿಗೆ ಬಂದಿದೆ ನೋಡಿ. ಇದೆಲ್ಲವೂ ಈಲ್ಡಿಂಗ್ ಬ್ರಾಂಚಸ್. ಬೇಕಿದ್ರೆ ನಾವು ಇದನ್ನು ಕಟ್ ಮಾಡಿ ಬುಷ್ ಪೇಪರ್ ರೀತಿಯಲ್ಲಿ ನಾವು ಚಟ್ಟಿಯಲ್ಲಿ ಬೆಳೆಸಬಹುದು. ಏನಾದ್ರೊಂದು ಪಾಟ್ ಅಲ್ಲಿ ಅಥವಾ ಗ್ರೋ ಬ್ಯಾಗಿನಲ್ಲಿ ಇದನ್ನು ಬೆಳೆಸಬಹುದು. ಬೇರುಗಳು ಕೂಡ ತುಂಬಾ ಚೆನ್ನಾಗಿ ಹಿಡಿದುಕೊಳ್ತದೆ. ಎಷ್ಟು ಚೆನ್ನಾಗಿ ಬೇರು ಬರ್ತದೆ ನೋಡಿ ಇಲ್ಲಿ ನೋಡಿ. ಬುಡಕ್ಕೆ ವೀಡ್ ಮ್ಯಾಟ್ ಹಾಕಿದ್ದೇನೆ, ಯಾಕಂತ ಹೇಳಿದ್ರೆ ಕಳೆ ಬಾರದಿರ್ಲಿ ಅಂತ ಹೇಳಿಕೊಂಡು. ಈ ಜಾಗದಲ್ಲಿ ಇಷ್ಟು ಜಾಗದಲ್ಲಿ ಕಳೆ ಬರುವುದಿಲ್ಲ ನೋಡಿ. ಇದಕ್ಕೆ ನಾನು ತಿಂಗಳಿಗೊಮ್ಮೆ ಸ್ವಲ್ಪ ಸ್ವಲ್ಪವೇ ಗೊಬ್ಬರ ಕೊಟ್ಟದ್ದು. ಶುರುವಿಗೆ ನಾನು ಗಿಡ ನೆಡುವಾಗ ಸ್ವರ್ಗಸಾರ ಹೇಳುವ ಸಾವಯವ ಗೊಬ್ಬರ ಕೊಟ್ಟೆ. 1 ತಿಂಗಳು ಕಳೆದ ನಂತರ ಇದೆಲ್ಲವೂ ಕುಂಭಕಲ್ ತಳಿಯ ಕಾಳುಮೆಣಸು. ಇದನ್ನೆಲ್ಲ 3 ಇಂಚಿನ PVC ಪೈಪಿನಲ್ಲಿ ಮಾಡಿದ್ದೇನೆ. ಆಚೆ ಪಣಿಯೂರು ಜಾತಿಯ ಕಾಳುಮೆಣಸಿನ ಬಳ್ಳಿಗಳಿವೆ, ಅದನ್ನೆಲ್ಲ 4 ಇಂಚಿನ PVC ಪೈಪಿನಲ್ಲಿ ಹಾಕಿದ್ದೇನೆ. ಇದು ನೋಡಿ, ಈ ರೀತಿ ಪ್ಲಸ್ ಮಾರ್ಕ್ ಮಾಡಿ ರಾಡ್ ಯಾಕಂತ ಹೇಳಿದ್ರೆ ಬಳ್ಳಿಗಳು ಮೇಲೆ ತಲುಪಿದ ನಂತರ ಈ ಟಾಪ್ ಶೂಟ್ ಉಂಟಲ್ಲ, ಈ ಜಾಗಕ್ಕೆ ಕಟ್ಟಿದ್ರೆ ಪುನಃ ಕೆಳಗೆ ಬರ್ತದೆ. ಸಾಧಾರಣ ಒಂದು 50% ಬಳ್ಳಿಗಳು ಚೆನ್ನಾಗಿ ಹಬ್ಬಿದೆ, ಮೇಲೆ ತನಕ ಮುಟ್ಟಿದೆ. ಇದು ಆಗಸ್ಟ್ ಕೊನೆಗೆ ನಾನು ಗಿಡ ನೆಟ್ಟದ್ದು, ಆಗಸ್ಟ್ 24ನೇ ತಾರೀಕಿಗೆ. ಇವತ್ತು ಮಾರ್ಚ್ 8, ಅಂದಾಜು 6.5 ತಿಂಗಳಿನಷ್ಟು ಪ್ರಾಯ ಆಯ್ತು ಈಗ ಇದಕ್ಕೆ. ಇದನ್ನ ನಾನು ಇನ್ನು ಪುನಃ ಹೀಗೆ ಮೇಲೆ ಫಿಕ್ಸ್ ಮಾಡ್ತಾ ಇದ್ದೇನೆ. ಮೇಲೆಗೆ ನಾನು ಒಂದು PVC ಪೈಪನ್ನು 3 ತುಂಡು ಮಾಡಿದ್ದೆ. 2 ಮೀಟರ್ನಾಗೆ 3 ತುಂಡು, ಅಂದಾಜು 6.5 ಅಡಿಯಷ್ಟು ಬರ್ತದೆ. ಈಗ ಪುನಃ PVC ಪೈಪನ್ನು 3 ತುಂಡು ಮಾಡಿದ್ದೇನೆ. 6.5 ಅಡಿ ಅಂದ್ರೆ 6.56 ಅಡಿಯಷ್ಟು ಬರ್ತದೆ. ಇದನ್ನು ಮೇಲೆ ಫಿಕ್ಸ್ ಮಾಡುವಂಥದ್ದು. ಗಮ್ಮ ಹಾಕಿ ಫಿಟ್ ಮಾಡಬೇಕು. ಮೇಲೆ ಪ್ಲಸ್ ರೀತಿಯಲ್ಲಿ ಕಬ್ಬಿಣದ ರಾಡ್ ಕೊಡ್ತೇನೆ. ಈ ರೀತಿ ಪ್ಲಸ್ ಮಾರ್ಕ್ ಮಾಡಿ ರಾಡ್ ಯಾಕಂತ ಹೇಳಿದ್ರೆ ಬಳ್ಳಿಗಳು ಮೇಲೆ ತಲುಪಿದ ನಂತರ ಅದನ್ನು ಈ ಟಾಪ್ ಶೂಟ್ ಉಂಟಲ್ಲ, ಈ ಜಾಗಕ್ಕೆ ಕಟ್ಟಿದ್ರೆ ಪುನಃ ಕೆಳಗೆ ಬರ್ತದೆ. ಅಷ್ಟಾಗುವಾಗ ಬಳ್ಳಿ ತುಂಬಾ ಗಟ್ಟಿ ಇರ್ತದೆ, ಬೀಳುವ ಯಾವುದೇ ಚಾನ್ಸಸ್ ಇಲ್ಲ. ಇಲ್ಲಿ ನಾವು ಬಳ್ಳಿ ಕಟ್ಟಲೇಬೇಕು ನೋಡಿ. ಇಲ್ಲೆಲ್ಲ ನಾನು ಬಳ್ಳಿ ಕಟ್ಟಿದ್ದೇನೆ, ಆದ್ರೆ ಬೇರುಗಳು ಕೂಡ ತುಂಬಾ ಚೆನ್ನಾಗಿ ಹಿಡಿದುಕೊಳ್ತದೆ. ಎಷ್ಟು ಚೆನ್ನಾಗಿ ಬೇರು ಬರ್ತದೆ ನೋಡಿ ಇಲ್ಲಿ ನೋಡಿ. ಇದು ಗಟ್ಟಿ ಹಿಡಿದುಕೊಳ್ತದೆ, ಬಳ್ಳಿ ಯಾವುದೇ ಕಾರಣಕ್ಕೂ ಬೀಳುವುದಿಲ್ಲ, ಅಂಟಿಕೊಂಡೇ ಹೋಗ್ತದೆ. ಇದೆಲ್ಲ ಬಂದಿರುವಂಥದ್ದು ಈಲ್ಡಿಂಗ್ ಬ್ರಾಂಚಸ್. ಇದರಲ್ಲಿ ಇನ್ನು ಗೆರೆಗಳು ಬರ್ತದೆ. PVC ಪೈಪಿನ ತುದಿಯಲ್ಲಿ ಒಟ್ಟೆ ಮಾಡಿ ಇದನ್ನು ಹಾಕುದು. ಇದು 8 mm ರಾಡ್ ನೋಡಿ, TMT ಬಾರ್. ಇದನ್ನು ಹೀಗೆ ಹಾಕಬೇಕು. ಈ ಮೇಲೆ ತಲುಪಿದ ನಂತರ ಬಳ್ಳಿಯನ್ನು ಇದಕ್ಕೆ ಕಟ್ಟಿದ್ರೆ ಆಯ್ತು. ಅದಕ್ಕೆ ನಾನು ಇದು ಫೋರ್ಟೆ ಕಂಪನಿಯ ಡ್ರಿಲ್ ಮೆಷಿನ್. ಇದು ಮೇಡ್ ಇನ್ ಇಂಡಿಯಾವೇ, ಒಳ್ಳೆದಿದೆ, ಒಳ್ಳೆ ಕ್ವಾಲಿಟಿ ಇದೆ. ಇದರ ಜೊತೆ 2 ಬ್ಯಾಟ್ರಿ ಕೂಡ ಬರ್ತದೆ, ರೀಚಾರ್ಜೇಬಲ್. ತುಂಬಾ ಲೈಫ್ ಇದೆ ಇದಕ್ಕೆ, ಬ್ಯಾಟ್ರಿಗೆ. ಈ ರೀತಿ ಡ್ರಿಲ್ ಮೆಷಿನ್ ಯೂಸ್ ಮಾಡಿಕೊಂಡು ತೂತ್ ಮಾಡುದು, ಮತ್ತೆ ಇದನ್ನು ಹಾಕಿದ್ರೆ ಆಯ್ತು. ನಂತರ ಮೇಲೆಗೆ ಹೀಗೆ ಜಾಯಿಂಟ್ ಮಾಡುದು. ಇದರಲ್ಲಿ ಈಲ್ಡಿಂಗ್ ಬ್ರಾಂಚಸ್ ಜಾಸ್ತಿ ಬಂದಿದೆ. ಟಾಪ್ ಶೂಟ್ ಮೇಲೆ ಹೋದ್ದು ಸ್ವಲ್ಪ ನಿಧಾನವಾಗಿ, ಆದ್ರೆ ನೋಡಿ ಈ ಈಲ್ಡಿಂಗ್ ಬ್ರಾಂಚಿನಲ್ಲಿ ಈಗಾಗಲೇ ಗೆರೆ ಬಂದಿದೆ, ಕಾಳುಗಳು ಕಟ್ಟಿದೆ. ಇಲ್ಲಿ ನೋಡಿ, ನಾವು ಬಳ್ಳಿ ಕಟ್ಟುವಾಗ ಈ ರೀತಿ ಬರ್ತದಲ್ಲ, ಇದನ್ನೆಲ್ಲ ಸೇರಿಸಿ ಬಳ್ಳಿ ಕಟ್ಟುವುದು ಬೇಡ. ಇದೆಲ್ಲ ಈಲ್ಡಿಂಗ್ ಬ್ರಾಂಚಸ್. ಇದರಲ್ಲಿ ಇನ್ನೆಲ್ಲ ಗೆರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಬುಡಕ್ಕೆ ವೀಡ್ ಮ್ಯಾಟ್ ಹಾಕಿದ್ದೇನೆ, ಯಾಕಂತ ಹೇಳಿದ್ರೆ ಕಳೆ ಬಾರದಿರ್ಲಿ ಅಂತ ಹೇಳಿಕೊಂಡು. ಈ ಜಾಗದಲ್ಲಿ ಇಷ್ಟು ಜಾಗದಲ್ಲಿ ಕಳೆ ಬರುವುದಿಲ್ಲ ನೋಡಿ. ಡ್ರಿಪ್ಪರ್ ಕೊಟ್ಟಂತದ್ದು 8 ಲೀಟರ್ನ ಒಂದು ಡ್ರಿಪ್ಪರ್, ಗಂಟೆಗೆ 8 ಲೀಟರ್ ಬರ್ತದೆ. ಇದರಲ್ಲಿ ಸಾಧಾರಣ ನಾನು ದಿನಕ್ಕೊಂದು ಅರ್ಧದಿಂದ 3/4 ಗಂಟೆಯಷ್ಟು ನೀರಾವರಿ ಮಾಡ್ತೇನೆ, ಪ್ರತಿದಿನವೂ ಕೂಡ. ಇಷ್ಟು ಜಾಗದಲ್ಲಿ ನೋಡಿ ಕ್ಲೀನ್ ಇದೆ. ಇದಕ್ಕೆ ನಾನು ತಿಂಗಳಿಗೊಮ್ಮೆ ಸ್ವಲ್ಪ ಸ್ವಲ್ಪವೇ ಗೊಬ್ಬರ ಕೊಟ್ಟುಕೊಂಡು ಬಂದದ್ದು. ಗಿಡ ನೆಡುವಾಗ ಸ್ವರ್ಗಸಾರ ಹೇಳುವ ಸಾವಯವ ಗೊಬ್ಬರ ಕೊಟ್ಟೆ. 1 ತಿಂಗಳ ಕಳೆದ ನಂತರ 90 ಪುನಃ 1 ತಿಂಗಳ ಕಳೆದ ನಂತರ ಸ್ವರ್ಗಸಾರ, ಮತ್ತೆ ಪುನಃ 90 ಇದೇ ರೀತಿ ಕೊಟ್ಟುಕೊಂಡು ಬಂದದ್ದು. ಅದೇ ರೀತಿ ಇನ್ನೂ ಮುಂದುವರಿಸುವಂಥದ್ದು. ನಾನು ಓಪನ್ ಮಾಡಿ ಒಳಗೆ ಕೊಟ್ಟದ್ದು ಇದೆಲ್ಲ ಗೊಬ್ಬರವನ್ನು ಕೂಡ. ಇನ್ನು ಮುಂದೆ ಹೇಗೆ ಬೆಳವಣಿಗೆ ಬರ್ತದೆ, ಏನೆಲ್ಲ ಕೆಲಸ ಆಗ್ತದೆ ಅಂತ ಹೇಳಿ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೇನೆ. ಇದರಲ್ಲಿ ಕೂಡ ತುಂಬಾ ಚೆನ್ನಾಗಿ ಈಲ್ಡಿಂಗ್ ಬ್ರಾಂಚಸ್ ಬಂದಿದೆ. ಇದೆಲ್ಲವೂ ಈಲ್ಡಿಂಗ್ ಬ್ರಾಂಚಸ್. ಬೇಕಿದ್ರೆ ನಾವು ಇದನ್ನು ಕಟ್ ಮಾಡಿ ಬುಷ್ ಪೇಪರ್ ರೀತಿಯಲ್ಲಿ ನಾವು ಚಟ್ಟಿಯಲ್ಲಿ ಬೆಳೆಸಬಹುದು. ಏನಾದ್ರೊಂದು ಪಾಟ್ ಅಲ್ಲಿ ಅಥವಾ ಗ್ರೋ ಬ್ಯಾಗಿನಲ್ಲಿ ಇದನ್ನು ಬೆಳೆಸಬಹುದು. ಇದನ್ನೇ ಕಟ್ ಮಾಡಿ ನಾವು ಬುಷ್ ಪೇಪರ್ ಅಂತ ಹೇಳುವಂಥದ್ದು ನೋಡಿ. ಇದನ್ನು ಕಟ್ ಮಾಡದಿದ್ರೆ ಒಳ್ಳೇದು. ನಾವು ವ್ಯಾವಹಾರಿಕವಾಗಿ ಈ ರೀತಿಯ ಕೃಷಿ ಮಾಡುವಾಗ ಇದರಲ್ಲಿ ಇನ್ನು ಬರುವ ವರ್ಷ ಚೆನ್ನಾಗಿ ಗೆರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರಲ್ಲೆಲ್ಲ ಇಳ್ಳು ಬರ್ತದೆ. ಇದು ತೊಂದರೆ ಆಗ್ತದೆ, ತುಂಬಾ ದೂರ ಹೋಗ್ತದೆ, ಅಥವಾ ಇದು ತುಂಡಾಗಿ ಬೀಳುವ ಸಂಭವ ಇದೆ ಅಂತ ಹೇಳಿ ಆದ್ರೆ ಇದನ್ನು ಕಟ್ ಮಾಡಿ
ನಾವು ಬುಷ್ ಪೇಪರ್ ರೀತಿಯಲ್ಲಿ ಬೆಳೆಸ್ಬೋದು ಮನೆ ಹತ್ರ. 8mm ಡ್ರಿಲ್ ಬಿಟ್ಟು ಇದನ್ನು ಹೀಗೆ ಕೂತ್ಕೊಳ್ಳಿಸಿ ಟೈಟ್ ಮಾಡಿದ್ರೆ ಆಯ್ತು. ಇದನ್ನು ರಿಮೂವ್ ಮಾಡೋದು ನೋಡಿ, ಇಲ್ಲಿ ಬಟನ್ ಇರ್ತದೆ ಬೇರೆ ಬೇರೆ. ಇದು ಸ್ಪೀಡ್ ಮೋಡ್, ಇದರಲ್ಲಿ ಕೂಡ ಸ್ಪೀಡ್ ಬೇರೆ ಬೇರೆ ಅಡ್ಜಸ್ಟ್ ಮಾಡ್ಬೋದು. ಇದು ರಿಮೂವ್ ಮಾಡಲಿಕ್ಕೆ, ಇದು ಟೈಟ್ ಮಾಡಲಿಕ್ಕೆ. ಹಿಡಿದು ಟೈಟ್ ಮಾಡಿ ನಂತರ ತೂತು ಮಾಡುದು ಅಷ್ಟೇ. ಇದು ಎಳಿಲಿಕ್ಕೆ ಬರ ಇದ್ರೆ ರಿಟರ್ನ್ ಮಾಡಿ ಎಳೆದ್ರೆ ಆಯ್ತು. ತೂತು ನಿಮಗೆ ಅಗಲ ಸಾಕಾಗ್ಲಿಲ್ಲ ಅಂತ ಹೇಳಿದ್ರೆ ಹೀಗೆ ಮಾಡಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರೆ ತೂತಗಲ ಆಗ್ತದೆ ಅಷ್ಟೇ. 4 ಬದಿ ತೂತ ಆಗ್ಬೇಕು. 2 ನೇರಕ್ಕಿರ್ಲಿ, ಮತ್ತೆರಡು ಸ್ವಲ್ಪ ಕೆಳಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಯಾಕಂತ ಹೇಳಿದ್ರೆ ಇದು ಕ್ರಾಸ್ ಆಗ್ಬೇಕು ನೋಡಿ ಹೀಗೆ. ಇದು ಇನ್ನು ಸ್ವಲ್ಪ ಕೆಳಗೆ ನೀವು ತೂತು ಮಾಡ್ಬೇಕಾಗ್ತದೆ, ಇಲ್ಲದ್ರೆ ಇದು ಇಲ್ಲಿ ಟಚ್ ಆಗ್ತದೆ, ಆ ಸೈಡ್ ಹೋಗ್ಲಿಕ್ಕಿಲ್ಲ. ಇದೆಲ್ಲವೂ ಜೈನ್ ಕಂಪನಿಯ PVC ಪೈಪ್ ಯೂಸ್ ಮಾಡಿದೆ ನಾನು. 3 ಇಂಚಿನದು 90mm 4 kg ಥಿಕ್ನೆಸ್ ಇರುವಂತದ್ದು. 2.5 ಇಂಚ್ ನೀವು ಯೂಸ್ ಮಾಡೋದಿದ್ರೆ 6 kg ಹಾಕುವಂಥದ್ದು ಒಳ್ಳೇದು. ಸ್ವಲ್ಪ ಥಿಕ್ನೆಸ್ ಬೇಕಿಲ್ಲ ಅಂತ ಹೇಳಿದ್ರೆ ಇಷ್ಟು ಎತ್ತರಕ್ಕೆ ಹೋಗುವಾಗ ತುಂಬಾ ವೈಬ್ರೇಷನ್ ಬರ್ತದೆ. ಇದು ಭಾರ ಕೂಡ ಇರ್ತದೆ ನೋಡಿ. ಇದೀಗ 6 ತಿಂಗಳಲ್ಲಿ ಇಷ್ಟು ಬೆಳೆದಿದೆ. ಇದಾದ ನಂತರ ಇನ್ನು 2 ವರ್ಷ ಆಗುವಾಗ ತುಂಬಾ ಕೆನೋಪಿ ಬರ್ತದೆ, ಬಳ್ಳಿಗಳು ತುಂಬಾ ಈಲ್ಡಿಂಗ್ ಬ್ರಾಂಚಸ್ ಅನ್ನೆಲ್ಲ ಕೊಡ್ತದೆ. ಅಷ್ಟಾಗುವಾಗ ಭಾರ ಆಗ್ತದೆ. PVC ಪೈಪ್ ತಾಂಗಿಕೊಳ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಸಪುರ ಪೈಪ್ ಆದ್ರೆ 2 ಇಂಚು ಪೈಪ್ 2.5 ಇಂಚ್ ಹಾಕೋದಿದ್ರೆ ಥಿಕ್ನೆಸ್ ಜಾಸ್ತಿ ಬೇಕು. ಆದ್ರೂ 3 ಇಂಚ್ ಹಾಕಿದ್ರೆ ಒಳ್ಳೇದು, ಜಾಗ ಜಾಸ್ತಿ ಸಿಗ್ತದೆ. 4 ಇಂಚ್ ಹಾಕೋದಿದ್ರು ಕೂಡ 4 kg ಥಿಕ್ನೆಸ್ ಇರುವಂತದ್ದು ಸಾಕು. ಕಪ್ಲರಿಗೆ ಗಮ್ ಹಾಕಿ, ತುಂಬಾ ಎಲ್ಲ ಹಾಕ್ಬೇಕು ಅಂತಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. PVC ಪೈಪಿಗೂ ಗಮ್ ಹಾಕಿ ಇದಕ್ಕೂ ಗಮ್ ಹಾಕುದು. ನೀರಿನ ಪ್ರೆಷರ್ ಏನೂ ಇರುವುದಿಲ್ಲ ಅಲ್ಲ, ಹಾಗಾಗಿ ತುಂಬಾ ಗಮ್ ಹಾಕುವ ಅವಶ್ಯಕತೆ ಇಲ್ಲ. ಹೀಗೆ ಹಾಕಿದ್ರೆ ಆಯ್ತು. ಈಗ 5 ಅಡಿಯಷ್ಟು ಇಲ್ಲಿದೆ, 6.5 ಅಡಿಯಷ್ಟು ಮೇಲೆ ಸಿಗ್ತದೆ. ಟೋಟಲ್ ಆಗಿ 11.5 ಅಡಿಯಷ್ಟು ನಿಮ್ಗೆ ಕಾಳು ಮೆಣಸು ಹಬ್ಲಿಕ್ಕೆ ಜಾಗ ಸಿಗ್ತದೆ. ಇದೆಲ್ಲವೂ ಕುಂಭಕಲ್ ತಳಿಯ ಕಾಳು ಮೆಣಸು. ಇದನ್ನೆಲ್ಲ 3 ಇಂಚಿನ PVC ಪೈಪಿನಲ್ಲಿ ಮಾಡಿದ್ದೇನೆ. ಆಚೆ ಪಣಿಯೂರು ಜಾತಿಯ ಕಾಳು ಮೆಣಸಿನ ಬಳ್ಳಿಗಳಿವೆ, ಅದನ್ನೆಲ್ಲ 4 ಇಂಚಿನ PVC ಪೈಪಿನಲ್ಲಿ ಹಾಕಿದ್ದೇನೆ. ಇದು ನೋಡಿ, ಇದೆಲ್ಲ 4 ಇಂಚಿನ PVC ಪೈಪು. ತುಂಬಾ ಚೆನ್ನಾಗಿ ಬಂದಿದೆ, ಬಂಬಲ ಬಂದಿದೆ, ಈಲ್ಡಿಂಗ್ ಬ್ರಾಂಚಸ್ ಕೂಡ ಇದೆ. ಇದು ಪಣಿಯೂರು 1 ತಳಿ, ಇದು ಪಣಿಯೂರು 2 ತಳಿ, ಪಣಿಯೂರು 3 ತಳಿ, ಪಣಿಯೂರು 4. ಪಣಿಯೂರು 4 ತುಂಬಾ ಚಂದ ಬಂದಿದೆ. ಇದರಲ್ಲಿ ಬೇರು ಬಂದದ್ದು ನೋಡಿ. ಇಲ್ಲಿ ನೋಡಿ, ಇದು ಪಣಿಯೂರು 5, ಇದು ಪಣಿಯೂರು 6. ಇದೆಲ್ಲ ಮೇಲೆ ತಲುಪಿದೆ. ಸ್ವಲ್ಪ ಕೆನಾಪಿ ಬಂದದ್ದು ಕಡಿಮೆ, ಆದ್ರೂ ಬೆಳವಣಿಗೆ ಚೆನ್ನಾಗಿದೆ. ಪಣಿಯೂರು 7 ಮಾತ್ರ ಸ್ವಲ್ಪ ನಿಧಾನ ಇದೆ. ಇಲ್ಲಿಗೆ ಸ್ವಲ್ಪ ನೆರಳು ಕೂಡ ಆಯ್ತು. ಬಾಳೆ ಗಿಡಗಳೆಲ್ಲ ಇದೆ, ಬಾಳೆ ಬಿದ್ದಿದೆ ನೋಡಿ, ಕ್ಲೀನ್ ಮಾಡಿ ಆಗ್ಬೇಕಷ್ಟೇ. ಇದು ತುಂಬಾ ನಿಧಾನ ಇತ್ತು, ಈ ಜಾಗದಲ್ಲೇ ಇತ್ತು. ಆದ್ರೆ ಸ್ವಲ್ಪ ದಿನದ ಹಿಂದೆ ನಾನು ಚಿವುಟಿದೆ, ಆದಾಗ ಚಿಗುರು ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ನಂತರ ಇನ್ನು ಪಣಿಯೂರು 8, ಇದು ಕೂಡ ಮೇಲೆ ತನಕ ತಲುಪಿದೆ. ಪಣಿಯೂರು 9, ಇದು ಪಣಿಯೂರು 9, ಇದು ಪಣಿಯೂರು 10. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ನಮಸ್ತೆ.